ಸರ್ ನಮಸ್ತೆ. ಹೌದು, ದಿನಾಂಕ 16/3/2026 ಸೋಮವಾರ ದಿನ ಸರಿಯಾಗಿ 10 ಗಂಟೆಗೆ ನಾವು ಗುರುಭವನದಲ್ಲಿ ಮಹಿಳಾ ದಿನಾಚರಣೆ ಪ್ರಯುಕ್ತ ಕಾರ್ಯಾಗಾರ ಹಾಗೂ ಆ ಒಂದು ವರ್ಷದಲ್ಲಿ ಸಾಧನೆ ಮಾಡಿದಂಥ ಸರ್ಕಾರಿ ಮಹಿಳಾ ನೌಕರರಿಗೆ ಸನ್ಮಾನ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇದು ನಮ್ಮ ಮಾನ್ಯ ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ ಷಡಾಕ್ಷರಿ ಅವರ ಆದೇಶದ ಮೇರೆಗೆ ನಡೆಸ್ತಕ್ಕಂಥ ಕಾರ್ಯಕ್ರಮ. ಸರಿಸುಮಾರು 3ರಿಂದ 4 ವಿಶೇಷ ಆದೇಶಗಳನ್ನು ಮಹಿಳಾ ನೌಕರರಿಗೆ ಮಾಡಿಸಿದಂತಹ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಶ್ರೀ ಷಡಾಕ್ಷರಿ ಸರ್ ಅವರು ಈ ಒಂದು ಮಾರ್ಚ್ ತಿಂಗಳಲ್ಲಿ ವಿಶೇಷವಾಗಿ ಮಾರ್ಚ್ 8ರಂದು ನಡೀತಕ್ಕಂಥ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಮಾರ್ಚ್ ತಿಂಗಳಾದ್ಯಂತ ಎಲ್ಲ ತಾಲೂಕು ಘಟಕಗಳಲ್ಲಿ ಮತ್ತು ಜಿಲ್ಲಾ ಘಟಕಗಳಲ್ಲಿ ಮಹಿಳಾ ದಿನಾಚರಣೆಯನ್ನು ಮಾಡಬೇಕನ್ನೋ ಆದೇಶವನ್ನು ನೀಡಿರುವ ಪ್ರಯುಕ್ತ ನಾವು ದಿನಾಂಕ 16/3/2026ರಂದು ಸೋಮವಾರ ದಿವಸ ಗುರುಭವನದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ವಿಶೇಷವಾಗಿ ಆ ಒಂದು ಕಾರ್ಯಕ್ರಮದ ಪ್ರಯುಕ್ತ ದಿನಾಂಕ 14/3/2026 11 ಗಂಟೆಗೆ ಮಹಿಳಾ ನೌಕರರಿಗೆ ಮಾತ್ರ ನಾವು ಒಂದು ವಿಶೇಷವಾಗಿ 5 ಆಟಗಳನ್ನು ಆಡಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಮೊದಲನೇದಾಗಿ 5 ಆಟಗಳು ಯಾವ ರೀತಿಯಪ್ಪ ಅಂದರೆ ಹಾಸ್ಯಭರಿತ ಆಟಗಳು. 1ನೇದಾಗಿ ಮ್ಯೂಸಿಕಲ್ ಚೇರು, 2ನೇದಾಗಿ ಮಡಿಕೆ ಹೊಡೆಯತಕ್ಕಂಥದ್ದು, 3ನೇದಾಗಿ ರಂಗೋಲಿ ಸ್ಪರ್ಧೆ, 5ನೇದಾಗಿ ಪೇಪರ್ ಮತ್ತು ಸ್ಟ್ರಾ ಮತ್ತು ಬಲೂನ್ ಮತ್ತು ಕಪ್ಪು. ಈ ರೀತಿ 5 ಆಟಗಳನ್ನು ಅವ್ರಿಗೆ ಆಡಿಸಿ ಅದರಲ್ಲಿ ವಿಜೇತರಾದಂಥ ಪ್ರತಿ ಒಂದು ವಿಭಾಗದಿಂದ 3 3 ಮಹಿಳಾ ನೌಕರರನ್ನು ಆಯ್ಕೆ ಮಾಡಿ ಪ್ರಥಮ, ದ್ವಿತೀಯ, ತೃತೀಯ ಅಂತಕ್ಕಂಥ ಪ್ರಶಸ್ತಿಗಳನ್ನು ದಿನಾಂಕ 16ರಂದು ನಡೀತಕ್ಕಂಥ ಮಹಿಳಾ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಅವರಿಗೆ ಸನ್ಮಾನಿಸ್ತಕ್ಕಂಥ ಕೆಲಸಗಳನ್ನು ಮಾಡ್ತೀವಿ. ಸಾಧಕರುಗಳಿಗೆ ಯಾವ್ಯಾವ ಇಲಾಖೆಯಲ್ಲಿ ಸಾಧನೆ ಮಾಡಿದಂಥವ್ರಿಗೆ ಸನ್ಮಾನ ಮಾಡುವಂಥದ್ದು ತಾವುಗಳು ಮಾಡ್ಬೋದಾ ಹೇಗೆ? ಮೊದಲನೇದಾಗಿ ಸಾಧಕರಿಗೆ ಸನ್ಮಾನವನ್ನು ನಮ್ಮ ಶ್ರೀಯುತ ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ ಷಡಾಕ್ಷರಿ ಸಾಹೇಬ್ರವರು ಈಗಾಗಲೇ ಸರ್ವೋತ್ತಮ ಸೇವಾ ಪ್ರಶಸ್ತಿಯನ್ನು ರಾಜ್ಯ ಸರ್ಕಾರದಿಂದ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದೇ ನಿಟ್ಟಿನಲ್ಲಿ ಪ್ರತಿ ವರ್ಷ ನಮ್ಮ ರಾಜ್ಯಾಧ್ಯಕ್ಷರು ಆರಂಭ ಮಾಡಿರ್ತಕ್ಕಂಥ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಯಾವ ಮಹಿಳೆಯರು ಪ್ರಥಮ ಮತ್ತು ದ್ವಿತೀಯ ಸ್ಥಾನವನ್ನು ಪಡೆಯುವುದರ ಮುಖಾಂತರ ರಾಜ್ಯ ಆಟೋಟಗಳಿಗೆ ಆಯ್ಕೆಯಾಗಿರ್ತಕ್ಕಂಥ ಮಹಿಳಾ ನೌಕರರಿಗೆ ಈ ಒಂದು ಸನ್ಮಾನವನ್ನು ಏರ್ಪಡಿಸ್ತೀವಿ. 2ನೇದಾಗಿ ವಿಶೇಷ ಪ್ರಶಸ್ತಿಯನ್ನು ಪಡೆದಂತಹ ಮಹಿಳಾ ನೌಕರರು, ಉದಾಹರಣೆಗೆ ಈಗೇನು ಮೊನ್ನೆ ಏಪ್ರಿಲ್ 24ರಂದು ರಾಜ್ಯ ಸರ್ಕಾರಿ ನೌಕರರ ದಿನಾಚರಣೆ ದಿವಸ ನೀಡಲು ಉದ್ದೇಶಿಸಿ ಅನೌನ್ಸ್ ಮಾಡಿರ್ತಕ್ಕಂಥ ಏನು ಪ್ರಶಸ್ತಿಯನ್ನು ಪಡೆದರೆ ಜಿಲ್ಲಾ ಸರ್ವೋತ್ತಮ ಸೇವಾ ಪ್ರಶಸ್ತಿಯನ್ನು ಪಡೆದಂತಹ ನೌಕರರಿರ್ಬೋದು, ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದಂಥ ನೌಕರರಿರ್ಬೋದು, ಅಥವಾ ವಿಶೇಷವಾಗಿ ಸರ್ಕಾರದಾಗ ಇತರೆ ಕೊಡ ಮಾಡ್ತಕ್ಕಂಥ ಯಾವುದೇ ಪ್ರಶಸ್ತಿಯನ್ನು ಪಡೆದಂತಹ ಮಹಿಳಾ ನೌಕರರಿಗೆ ಅದನ್ನು ನಾವು ಸನ್ಮಾನವನ್ನು ಮಾಡ್ತೇವೆ. 3ನೇದಾಗಿ ಆಯಾ ಇಲಾಖೆಯಲ್ಲಿ ಅತ್ಯಂತ ನೀಡಿರ್ತಕ್ಕಂಥ ಟಾರ್ಗೆಟನ್ನು ಮುಟ್ಟಿ ಅಥವಾ ನೀಡಿರ್ತಕ್ಕಂಥ ಒಂದು ಅವಧಿ ಒಳಗೆ ಕೆಲಸವನ್ನು ಪೂರೈಸಿದಂಥ ಮಹಿಳಾ ನೌಕರರಿಗೆ ವಿಶೇಷ ಪ್ರಶಂಸನೀಯ ಪತ್ರವನ್ನು ಪಡೆದಿರ್ತಕ್ಕಂಥ ಮಹಿಳೆಯರಿರ್ಬೋದು, ಅಥವಾ ಅವರ ಹಿರಿಯ ಅಧಿಕಾರಿಗಳಿಂದ ಪ್ರಶಂಸನೆ ಪಡೆದಂತಹ ಮಹಿಳಾ ನೌಕರರಿಗೆ ಈ 3 ವಿಭಾಗದಲ್ಲಿ ಯಾರು ವಿಶೇಷ ಸಾಧನೆ ಮಾಡಿರ್ತಾರೋ ಆ ಒಂದು ಮಹಿಳಾ ನೌಕರರನ್ನು ಕರೆಸಿ ಅದನ್ನು ನಾವು ನಮ್ಮ ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ಸನ್ಮಾನಿಸ್ತಕ್ಕಂಥ ಕೆಲಸ ಮಾಡ್ತೇವೆ. 16ನೇ ತಾರೀಕು ಗೌರವಾನ್ವಿತ ಅತಿಥಿಗಳನ್ನು ಯಾರು ಬರುವಂಥದ್ದು ಆಗ್ತದೆ ಸರ್? ಅಲ್ಲಿಗೆ ಮೊದಲನೇದಾಗಿ ಮೊನ್ನೆ ಜನಪ್ರಿಯ ಶಾಸಕರಾದಂತಹ ಶ್ರೀಯುತ ಶಾಂತನಗೌಡರು ಸಾಹೇಬರಿಗೆ ನಾವು ಇವತ್ತು ಅವ್ರನ್ನ ಸಭೆಗೆ ಆಹ್ವಾನಿಸಿದ್ದೀವಿ. ಅವರು ಅವತ್ತು ಇರ್ತೀವಿ ಅಂತ ಹೇಳಿದ್ದಾರೆ. 2ನೇದಾಗಿ ಮಾಜಿ ಸಚಿವರಾದಂತಹ ಶ್ರೀಯುತ ರೇಣುಕಾಚಾರ್ಯ ಸಾಹೇಬರನ್ನು ಕೂಡ ಸಭೆಗೆ ಕರಿತಾ ಇದ್ದೀವಿ. ಅದೇ ರೀತಿ ಮಾಜಿ ಶಾಸಕರಾದಂಥ ಗಂಗಾಪುರ ಸಾಹೇಬರು ಕೂಡ ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಶ್ರೀಯುತ ಷಡಾಕ್ಷರಿ ಸಾಹೇಬರು ಕೂಡ ಆ ದಿನ ಸಭೆಯಲ್ಲಿ ಇರ್ತಾರೆ. ಅದೇ ರೀತಿಯಾಗಿ ನಮ್ಮ ನೆಚ್ಚಿನ ಜಿಲ್ಲಾಧ್ಯಕ್ಷರಾದಂಥ ಶ್ರೀಯುತ ವೀರೇಶ ಒಡೆಯನ್ಪುರ ಸರ್ ಕೂಡ ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ವಿಶೇಷವಾಗಿ ನಮ್ಮ ಹೊನ್ನಳ್ಳಿ ಮತ್ತು ನ್ಯಾಮತಿ ತಾಲೂಕುಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಮಹಿಳಾ ನೌಕರರು ಇರ್ಬೋದು ಅಥವಾ ಇತರ ನೌಕರರಿಗೆ ಶಿವಮೊಗ್ಗದಲ್ಲಿ ಕಾಸ್ ಯೋಜನೆಯಡಿಯಲ್ಲಿ ಏನಾದರೂ ಸಮಸ್ಯೆಗಳಾದಲ್ಲಿ ಸ್ಪಂದಿಸ್ತಕ್ಕಂಥ ಸಹೃದಯಿ ಆದಂಥ ಮೋಹನ್ ಕುಮಾರ್ ಜಿಲ್ಲಾಧ್ಯಕ್ಷರು ಶಿವಮೊಗ್ಗ ಕೂಡ ಅವರು ಕೂಡ ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಪ್ರೌಢಶಾಲಾ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷರಾದಂಥ ಶ್ರೀಯುತ ಸಿದ್ದಬಸಪ್ಪನವರು ಕೂಡ ಬರ್ತಾ ಇದ್ದಾರೆ. ಅದೇ ರೀತಿ ಎಚ್ ಬಿ ಮಂಜಪ್ಪನವರು ಬಯಲು ಸೀಮೆ ಪ್ರದೇಶಾಭಿವೃದ್ಧಿ ಅಧಿಕಾರಿಗಳಾದ ಅಧ್ಯಕ್ಷರಾದಂಥ ಶ್ರೀಯುತ ಎಚ್ ಬಿ ಮಂಜಪ್ಪನವರು ಕೂಡ ಆ ಒಂದು ಸಭೆಯಲ್ಲಿ ಹಾಜರಿರ್ತಾರೆ. ಖಂಡಿತ ನಾನು ಎಲ್ಲ ನನ್ನ ಸರ್ಕಾರಿ ನೌಕರ ಬಾಂಧವರಲ್ಲಿ ಕೇಳಿಕೊಳ್ಳೋದೇನೆಂದರೆ, ಇದೆಲ್ಲರೂ ನಮ್ಮ ಕಾರ್ಯಕ್ರಮ, ಮಹಿಳಾ ಕಾರ್ಯಕ್ರಮ, ವಿಶೇಷವಾಗಿ ಮಹಿಳಾ ಕಾರ್ಯಕ್ರಮ ಪ್ರಥಮ ಬಾರಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಹೊನ್ನಾಳಿ ಘಟಕದ ವತಿಯಿಂದ ಈ ರೀತಿ ತಾಲೂಕಿನಲ್ಲಿ ಹಮ್ಮಿಕೊಂಡಿದ್ದೀವಿ. ಆದ್ದರಿಂದ ಎಲ್ಲ ನಮ್ಮ ಸರ್ಕಾರಿ ನೌಕರರು ಆ ದಿನ ವಿಶೇಷವಾಗಿ ಆ ಸಭೆಗೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಅದರಲ್ಲೂ ವಿಶೇಷವಾಗಿ ಮಹಿಳಾ ನೌಕರರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಓವಡಿ ವ್ಯವಸ್ಥೆ ಇರುತ್ತದೆ, ವಿಶೇಷ ರಜೆ ವ್ಯವಸ್ಥೆ ಆಗಿರೋದ್ರಿಂದ ಎಲ್ಲ ನಮ್ಮ ಮಹಿಳಾ ನೌಕರರು ಇದು ನಿಮ್ಮದೇ ಕಾರ್ಯಕ್ರಮ, ಹಾಗಾಗಿ ಬಂದು ನೀವು ಯಶಸ್ವಿಗೊಳಿಸಬೇಕಂತ ನಿಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ.